ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನೀವಿವಾಗ ಕೇಳ್ತಾ ಇದ್ದೀರಿ ನೀನೇ ಬೇಕೆ ನನಗೆ ಕಥಾ ಸರಣಿಯ 6ನೇ ಭಾಗವನ್ನು. ತಡ ಮಾಡದೆ ಕತೆಗೆ ಹೋಗೋಣ. ಕೆಲಸ ಮುಗಿಸಿ ಕಾಲೆಳೆಯುತ್ತಾ ಮನೆಗೆ ಬಂದಿದ್ದನು ಅಲೋಕ್. ಯಾಕೋ ಮನೆಯೊಳಗೆ ಕಾಲಿಡಲೇ ಮನಸ್ಸಾಗುತ್ತಿರಲಿಲ್ಲ ಇಂದು ಅವನಿಗೆ. ಕಾರಣ, ಅವಳಿಲ್ಲದ ಮನೆ ಇಂದು ಅವನಿಗೆ ಚಂದಿರನಿಲ್ಲದ ಬಾನಂತೆ ಅನಿಸಿತ್ತು. ಹೊರಗೆ ನಿಂತು ಮನೆಯನ್ನೇ ದಿಟ್ಟಿಸುತ್ತಿದ್ದ. ತಲೆ ಕೊಡವಿಕೊಂಡು ನಿಟ್ಟುಸಿರೊಂದನ್ನು ಹೊರಗಾಕಿ ಮನೆಯೊಳಗೆ ನಡೆದ. ನೇರ ತನ್ನ ರೂಮಿಗೆ ಹೋದವನು ಫ್ರೆಶ್ ಆಗಿ ಕೆಳಗಿಳಿದು ಬಂದನು. ಟೇಬಲ್ ಮೇಲೆ ಊಟದ ಡಬ್ಬಿಗಳು ಅವನಿಗಾಗಿ ಕಾಯುತ್ತಿದ್ದವು. ಅಚ್ಚರಿಯಿಂದ ಟೇಬಲ್ ಬಳಿಗೆ ನಡೆದವನು ಸುತ್ತಲೂ ಕಣ್ಣಾಡಿಸಿದನು. ಯಾರ ನುಡುಕ್ತಾ ಇದ್ದೀರಿ ಯಜಮಾನ್ರೇ? ಬೆನ್ನ ಹಿಂದೆ ಬಂದ ಸ್ವರ ಕೇಳಿ ಅವನ ಮನದಲ್ಲಿ ಅದೇನೋ ಪುಳಕವಾಗಿತ್ತು. ನಂಬಲಾಗದೆ ಹಿಂತಿರುಗಿ ನೋಡಿದಾಗ ನಗುತ್ತಾ ನಿಂತಿದ್ದಳು ದೀಕ್ಷಾ. ಅವನ ಖುಷಿಗೆ ಪಾರವೇ ಇರಲಿಲ್ಲ. ದೀಕ್ಷಾ ಎಂದ ತನ್ನ ಕಣ್ಣನ್ನು ತಾನೇ ನಂಬದವನಂತೆ. ಯಾಕೆ ಹೀಗೆ ನೋಡ್ತಾ ಇದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಗೊತ್ತು ನನಗೆ. ನಿಮ್ಮ ದೃಷ್ಟಿ ಬಿದ್ದರೆ ಕಷ್ಟ ಎಂದು ಅವನತ್ತ ನೋಡಿ ನಗುತ್ತಾ ಊಟದ ಟೇಬಲ್ ಬಳಿಗೆ ಬಂದಳು. ನೀನಿಲ್ಲೇ ಇದೆಯಾ ಎಂದ ಅಲೋಕ್ ನಂಬದವನಂತೆ. ಯಾಕೆ, ಇನ್ನೆಲ್ಲಿರ್ಬೇಕಿತ್ತು ನಾನು? ತಟ್ಟೆಗೆ ಊಟ ಬಡಿಸುತ್ತಾ ಕೇಳಿದಳು ಅವನನ್ನು. ಅವನಿಗೆ ಮಾತೇ ಹೊರಡದಾಗಿತ್ತು. ಅವಳ ಈ ಹೊಸ ನಡೆ ಅವನಲ್ಲಿ ಮಿಶ್ರ ಭಾವನೆಯನ್ನು ಹುಟ್ಟು ಹಾಕಿತ್ತು. ಸುಮ್ಮನೆ ತಲೆಯಾಡಿಸಿದವನು ಸುಮ್ಮನೆ ಬಂದು ಕುರ್ಚಿಯ ಮೇಲೆ ಕುಳಿತನು. ಫಸ್ಟ್ ಟೈಮ್ ಅಡುಗೆ ಮಾಡಿದ್ದೀನಿ, ಕೆಟ್ಟದಾಗಿದ್ರೂ ಏನು ಕಮೆಂಟ್ ಮಾಡದೆ ತಿನ್ನಿ ಪ್ಲೀಸ್ ಎಂದಳು ತುಟಿಯಲ್ಲಿ ನಗುವರಳಿಸುತ್ತ. ಅಲೋಕ್ ತಲೆಯಾಡಿಸಿ ತಿನ್ನಲು ಪ್ರಾರಂಭಿಸಿದನು. ಅವನಿನ್ನೂ ಗೊಂದಲದಲ್ಲೇ ಇದ್ದನು. ದೀಕ್ಷಾಳ ಈ ಬದಲಾವಣೆ ಅವನಲ್ಲಿ ಅಚ್ಚರಿಯನ್ನು ತಂದಿತ್ತು. ದೀಕ್ಷಾ, ನೀನು ಹುಷಾರಾಗಿದೆಯಾ ಅಲ್ವಾ? ಅಳುಕುತ್ತಾ ಕೇಳಿದ ಅಲೋಕ್. ನನಗೇನಾಗಿದೆ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಎಂದು ಭುಜ ಕುಣಿಸಿದಳು. ಅಲೋಕ್ಗೆ ದೀಕ್ಷಾಳ ಬಳಿ ಏನು ಕೇಳಬೇಕೆಂದೇ ತೋಚಲಿಲ್ಲ. ಅವಳು ಅವನಿಗೆ ಸ್ಪಷ್ಟ ಉತ್ತರವನ್ನು ಸಹ ನೀಡುತ್ತಿರಲಿಲ್ಲ. ಅಲೋಕ್ ದೀಕ್ಷಾಳನ್ನೇ ದಿಟ್ಟಿಸಿ ನೋಡಿ ತನ್ನ ತಟ್ಟೆಯಲ್ಲಿ ತನ್ನ ಚಮಚವನ್ನು ತಿರುಗಿಸಿದನು. ದೀಕ್ಷಾ ಅವನತ್ತ ನೋಡಿ ಏನಾಯಿತು ಎಂದಳು. ಅಲೋಕ್ ಎಂದು ಮಾತನ್ನು ತಡವರಿಸಿದನು. ಈಗೇನು, ನಿಮಗೆ ನಾನು ಯಾಕೆ ಮನೆ ಬಿಟ್ಟು ಹೋಗಿಲ್ಲ ಅಂತ ತಿಳ್ಕೊಳ್ಬೇಕು, ಕರೆಕ್ಟಾ? ಅವನ ಗೊಂದಲವನ್ನು ಗಮನಿಸಿದ ದೀಕ್ಷಾ ಕೇಳಿದಳು. ಅಲೋಕ್ ಹೌದು ಎಂದು ತಲೆಯಾಡಿಸಿದ. ಅದೇನಂತ ದೊಡ್ಡ ವಿಷಯ ಅಲ್ಲ. ನೀವೀಗ ನನ್ನ ಗಂಡ ಮತ್ತು ನನ್ನ ಏಕೈಕ ಪ್ರೀತಿ. ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ? ಅದಕ್ಕಾಗಿಯೇ ನಾನು ನನ್ನ ಮನಸ್ಸನ್ನು ಬದಲಾಯಿಸ್ಕೊಂಡಿದ್ದೀನಿ. ನಾನೀಗ ಎಲ್ಲಿಗೂ ಹೋಗಲ್ಲ ಎಂದಳು ದೀಕ್ಷಾ. ಅಲೋಕ್ ಮುಖದಲ್ಲಿ ನಗು ಕಾಣಿಸಿತ್ತು. ಅವನು ಅವಳನ್ನೇ ನೋಡುತ್ತಿದ್ದನು. ಇದೇನು ನಿಮ್ಮ ಮುಖ ಸನ್ನೆ? ಏನಾದರೂ ಮಾತಾಡಬೇಕಲ್ವಾ? ನಾಲಿಗೆ ಏನು ಆಫೀಸಲ್ಲೇ ಬಿಟ್ಟು ಬಂದಿದ್ದ ಹೇಗೆ ಎಂದು ನಕ್ಕಳು ದೀಕ್ಷಾ. ಅಲೋಕ್ಗೆ ಅವಳ ಈ ವರ್ತನೆ ಇನ್ನಷ್ಟು ಅಚ್ಚರಿಯನ್ನು ತಂದಿತ್ತು. ಮೊದಲು ಏನನ್ನೂ ಮಾತನಾಡದವಳು ಇಂದು ಎಲ್ಲ ಮಾತನ್ನು ಅವಳೇ ಆಡುತ್ತಿದ್ದಳು. ಹರಳು ಉರಿದಂತೆ ಮಾತನಾಡುವ ಆ ರೀತಿಗೆ ಅವನು ಬೆರಗಾಗಿದ್ದನು. ಅಲೋಕ್ ಇಲ್ಲ ನಾನು ಎಂದನು. ನೀವು ಹೀಗೆ ಅಮಾಯಕನ ಹಾಗೆ ಮುಖ ಮಾಡಿದ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತೀರಾ ಗೊತ್ತಾ? ಯಾವಾಗಲೂ ಹೀಗೆ ನನ್ನ ಮಾತನ್ನು ಕೇಳ್ತಾ ಇರಿ. ನೀವಾಗಿರೋದು ನನಗೆ ತುಂಬ ಇಷ್ಟ ನಗುತ್ತಾ ಹೇಳಿದಳು. ಸರಿ, ನೀನು ಹೇಳೋದನ್ನೆಲ್ಲ ನಾನು ಕೇಳ್ತೀನಿ, ಆದರೆ ಪ್ಲೀಸ್ ಒಬ್ಬಂಟಿಯಾಗಿ ಹೊರಗೋಗ್ಬೇಡ ಬೇಡಿದಂತೆ ಕೇಳಿದಾಗ ಕರಗಿ ಹೋದಳು ದೀಕ್ಷಾ. ಸರಿ, ನಾನು ಹೋಗೋದಿಲ್ಲ, ನನಗೆ ಒಂದು ಕಪ್ ಚಹಾ ಮಾಡಿಕೊಡಿ ಎಂದಳು. ಅಲೋಕ್ ಆಯಿತು ಎಂದು ತಲೆಯಾಡಿಸಿ ಅಡುಗೆ ಮನೆಗೆ ಎದ್ದು ಹೋದನು. ಅಲೋಕ್ ಹೋಗುವುದನ್ನು ನೋಡಿ ದೀಕ್ಷಾ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಳು. ನೀನು ನಿಜವಾಗಿಯೂ ನನ್ನನ್ನು ಪ್ರೀತಿ ಮಾಡ್ತೀಯಾ? ದೀಕ್ಷಾ ನಗುತ್ತಾ ಕೋಣೆಗೆ ಬಂದು ಹಾಸಿಗೆಯ ಮೇಲೆ ಆರಾಮವಾಗಿ ಕುಳಿತಳು. ಸ್ವಲ್ಪ ಸಮಯದ ನಂತರ ಅಲೋಕ್
ಚಹಾದೊಂದಿಗೆ ಬಂದು ದೀಕ್ಷಾ ಪಕ್ಕದಲ್ಲಿ ಕುಳಿತನು. ದೀಕ್ಷಾ ತನ್ನನ್ನು ಬಿಟ್ಟು ಹೋಗಿಲ್ಲ ಎಂದು ಅಲೋಕ್ಗೆ ತುಂಬ ಸಂತೋಷವಾಗಿತ್ತು. ಬಹುಶಃ ಅವಳು ಮತ್ತೆ ಎಂದಿಗೂ ಹಾಗೆ ಮಾಡುವುದಿಲ್ಲ ಎಂದುಕೊಂಡ ಅಲೋಕ್ ಕಪ್ಪನ್ನು ನೋಡಿ ಮುಗುಳ್ನಗುತ್ತಿದ್ದ. ಯಾಕೆ ನಗ್ತಾ ಇದ್ದೀರಿ? ಅವನ ನಗುವನ್ನು ನೋಡಿದವಳು ಕೇಳಿದಳು. ಏನಿಲ್ಲ ಎಂದು ತಲೆಯಾಡಿಸಿದನು ಅಲೋಕ್. ಯಾಕೆ ಇಷ್ಟೊಂದು ನಾಚ್ಕೊಳ್ತಾ ಇದ್ದೀರಾ? ಮದುವೆಯಾದಾಗ ನಾನು ಕೂಡ ಇಷ್ಟೊಂದು ನಾಚ್ಕೊಂಡಿರ್ಲಿಲ್ವೇನೋ. ಅವನನ್ನು ಛೇಡಿಸಿದಳು. ಅಲೋಕ್ ಕಣ್ಣುಗಳನ್ನು ಅಗಲಿಸಿ ದೀಕ್ಷಾಳನ್ನೇ ನೋಡುತ್ತಿದ್ದ. ಯಾಕೆ, ನಿಮಗೆ ನಾನು ಹೀಗಿರೋದು ಇಷ್ಟ ಇಲ್ವಾ ಎಂದಳು ತುಟಿ ಕೊಂಕಿಸಿ. ಹೇ, ಆಗಲ್ಲ, ನನಗಿನ್ನೂ ನಂಬಿಕೆನೇ ಬರ್ತಾ ಇಲ್ಲ. ನನ್ನ ಕಣ್ಮುಂದೆ ನಡೀತಿರೋದೆಲ್ಲ ಕನಸಂತೆ ಅನ್ನಿಸ್ತಾ ಇದೆ ನನಗೆ ಎಂದನು ಅವಳನ್ನೇ ತದೇಕನಾಗಿ ನೋಡುತ್ತಾ. ಕನಸೇನು ಇಲ್ಲ ಯಜಮಾನ್ರೆ, ಎಲ್ಲನೂ ನಿಜಾನೇ. ನಾನಿನ್ನೂ ಮಲಗ್ತೀನಿ. ಫಸ್ಟ್ ಟೈಮ್ ಅಡುಗೆ ಮಾಡಿದ್ದು, ತುಂಬ ಸುಸ್ತಾಗಿದ್ದೀನಿ ಎಂದಳು. ಸರಿ, ಮಲಗು ನೀನು ಎಂದ ಅಲೋಕ್. ದೀಕ್ಷಾ ಹಾಸಿಗೆಯ ಮೇಲೆ ಮಲಗಿದಳು. ಅವಳನ್ನೇ ನೋಡುತ್ತಿದ್ದ ಅಲೋಕ್ ತಲೆಯನ್ನು ಹಿಡಿದುಕೊಂಡು ಕುಳಿತನು. ಈ ದೀಕ್ಷಾ ಸಾಮಾನ್ಯ ಹುಡುಗಿಗಿಂತ ತುಂಬ ಅಪಾಯಕಾರಿ ಎಂದು ಅಲೋಕ್ ಮನದಲ್ಲೇ ಹೇಳಿಕೊಂಡ. ಅಲೋಕ್ ಬೆಳಿಗ್ಗೆ ಎದ್ದಾಗ ದೀಕ್ಷಾ ಕೋಣೆಯಲ್ಲಿ ಇರಲಿಲ್ಲ. ಅವನು ಸುತ್ತಲೂ ನೋಡಿ ನಂತರ ಕೆಳಗೆ ಬಂದನು. ಅಲೋಕ್ ಅಡುಗೆ ಮನೆಗೆ ಬಂದಾಗ ದೀಕ್ಷಾ ಅದಾಗಲೇ ಎದ್ದು ಅಡುಗೆ ಮನೆಯಲ್ಲಿ ತಿಂಡಿ ರೆಡಿ ಮಾಡುತ್ತಿದ್ದಳು. ಅಲೋಕ್ ಅವಳನ್ನು ನೋಡಿ, ಏನು ಮಾಡ್ತಿದ್ಯಾ ಎಂದನು. ನಾನು ಟಿಫನ್ ಮಾಡ್ತಿದ್ದೀನಿ ದೀಕ್ಷಾ ಹೇಳಿದಳು. ನೀನ್ಯಾಕೆ ಮಾಡ್ತಾ ಇದೀಯಾ ಎಂದನು. ತಿನ್ನೋಕೆ. ಅವನತ್ತ ಒಮ್ಮೆ ನೋಡಿ ಪಾತ್ರೆಯಲ್ಲಿ ಸೌಟಾಡಿಸಿದಳು. ಆದರೆ ನೀನೇ ಯಾಕೆ ಮಾಡಬೇಕಿತ್ತು? ಸ್ವಲ್ಪ ಗಡುಸಾಗಿ ಕೇಳಿದ. ದೀಕ್ಷಾ ಅವನನ್ನೇ ದಿಟ್ಟಿಸಿ ನೋಡುತ್ತಾ, ನಾನು ಅಡುಗೆ ಮಾಡೋದು ನಿಮ್ಗೆ ಇಷ್ಟ ಇಲ್ವಾ ಎಂದಳು. ಅಲೋಕ್, ಹಾಗೇನಿಲ್ಲ ದೀಕ್ಷಾ ಎಂದನು. ದೀಕ್ಷಾ ನಗುತ್ತಾ, ನೀ ಹೋಗಿ ಕುಳಿತುಕೊಳ್ಳಿ, ನಾನು ತಿಂಡಿ ತರ್ತೀನಿ ಎಂದಳು. ಅಲೋಕ್ ಓಕೆ ಎಂದು ತಲೆಯಾಡಿಸಿ ಊಟದ ಟೇಬಲ್ ಬಳಿ ಬಂದು ಕುಳಿತ. ದೀಕ್ಷಾ ಬಂದು ಅವನಿಗೆ ತಿಂಡಿ ಕೊಟ್ಟು ತಾನೂ ಕುಳಿತಳು. ಅಲೋಕ್, ದೀಕ್ಷಾ, ನೀನು ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ಎಂದನು. ನಾನೀಗೇನು ಮಾಡಿದೆ ಎಂದಳು ದೀಕ್ಷಾ. ಏನೂ ಇಲ್ಲ ಎಂದ ಅಲೋಕ್. ಸಂಜೆ ಬೇಗ ಮನೆಗೆ ಬನ್ನಿ, ನಾವು ಫಿಲಮ್ ನೋಡೋಕೆ ಹೋಗೋಣ ಎಂದಳು ದೀಕ್ಷಾ. ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನಿವತ್ತು ಬರೋಕ್ಕೆ ಸಾಧ್ಯ ಇಲ್ಲ. ನಾವು ಬೇರೆ ಯಾವಾಗಲಾದರೂ ಹೋಗೋಣ ದೀಕ್ಷಾಳನ್ನು ನೋಡದೆ ಹೇಳಿದನು. ಸಾರಿ, ಬೇಸರದ ದನಿಯಲ್ಲಿ ಹೇಳಿದಳು. ಅಲೋಕ್ ಆಫೀಸಿಗೆ ಹೊರಟನು. ಬಾಗಿಲು ಲಾಕ್ ಮಾಡಿದ ದೀಕ್ಷಾ ಬಂದು ಸೋಫಾ ಮೇಲೆ ಕುಕ್ಕರಿಸಿದಳು. ಕಾಲಿಂಗ್ ಬೆಲ್ ಸದ್ದಾದಾಗ ದೀಕ್ಷಾ ಎದ್ದು ಹೋಗಿ ಬಾಗಿಲು ತೆಗೆದಳು. ರೋಹನ್ ಬಾಗಿಲಿಗೆ ಅಡ್ಡಲಾಗಿ ಅವಳ ಮುಂದೆ ನಿಂತಿದ್ದ. ಏನು ಇಲ್ಲಿವರೆಗೂ ನಗುತ್ತಾ ಕೇಳಿದಳು ದೀಕ್ಷಾ. ರೋಹನ್, ಯಾಕೆ, ನಾನು ಬರಬಾರ್ದಾ ಎಂದ. ದೀಕ್ಷಾ, ಹಾಗೇನಿಲ್ಲ, ಬರಬಹುದು, ಒಳಗೆ ಬನ್ನಿ ಎಂದಳು. ರೋಹನ್ ಬಂದು ಸೋಫಾದ ಮೇಲೆ ಕುಳಿತ. ಸುಮ್ಮನೆ ಬರೋರಲ್ಲ ನೀವು, ಬಂದ ಕಾರಣ ಏನೊಂದು ಹೇಳ್ಬಹುದಾ ಎಂದಳು. ರೋಹನ್ ನಗುತ್ತಾ, ನಿನ್ನೆ ನಿಮ್ಮನ್ನ ಇಲ್ಲಿ ನೋಡಿದ ನಂತರ ಅಲೋಕ್ ಪ್ರತಿಕ್ರಿಯೆ ಏನೆಂದು ನನಗೆ ತಿಳಿಬೇಕು. ನಾನು ಅವನನ್ನು ಕೇಳಿದ್ರೆ ಅವನು ಏನನ್ನು ಹೇಳ್ಕೊಳ್ಳಾರ, ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಎಂದು ಹೇಳಿದನು. ದೀಕ್ಷಾ ಎದುರಿನ ಸೋಫಾದಲ್ಲಿ ಕುಳಿತು ಸುಮ್ಮನೆ ನಕ್ಕಳು. ಇದರಲ್ಲಿ ತಿಳ್ಕೊಳ್ಳೋದೇನಿಲ್ಲ, ಆದರೆ ಅಲೋಕ್ಗೆ ಇದೆಲ್ಲ ಇನ್ನೂ ಕನಸಂತೆ ಇದೆ ಎಂದಳು. ನಕ್ಕ ರೋಹನ್, ತುಂಬ ಸಂತೋಷ ದೀಕ್ಷಾ. ಅಲೋಕ್ ಮತ್ತೆ ಹಳೆ ಸ್ಥಿತಿಗೆ ಮರಳಬೇಕು. ಅವನನ್ನು ಆ ರೀತಿ ನೋಡೋಕ್ಕೆ ನಾನಂತೂ ಕಾತರದಿಂದ ಕಾಯ್ತಾ ಇದ್ದೀನಿ. ಅವನು ನಿಮ್ಮನ್ನು ಇಲ್ಲಿ ನೋಡಿ ತುಂಬ ಸಂತೋಷ ಪಟ್ಟಿರ್ತಾನೆ ಅಲ್ವಾ ಎಂದನು. ಹೌದು, ತುಂಬ ಸಂತೋಷ ಪಟ್ಟರು. ಅವ್ರ ಕಣ್ಣರಳಿಸಿ ನನ್ನನ್ನೇ ನೋಡ್ತಾ ಹಾಗೇ ಇದ್ಬಿಟ್ಟಿದ್ರು. ಏನನ್ನು ಮಾತೇ ಆಡಲ್ಲ ಅವರು. ಆದರೆ ನಿಮ್ಮ ಸ್ನೇಹಿತರು ಸಂತೋಷವಾಗಿದ್ದರೂ ಅದನ್ನು ತೋರಿಸ್ಕೊಳ್ಳಲ್ಲ. ತುಂಬ ವಿಚಿತ್ರ ಮನುಷ್ಯ ಎಂದಳು. ಅವನು ಹಾಗೆ, ಖುಷಿನೇ ಆಗಲಿ ದುಃಖವನ್ನೇ ಆಗಲಿ ಯಾವತ್ತೂ ತೋರಿಸ್ಕೊಳ್ಳಾರ ಎಂದು ನಕ್ಕನು ರೋಹನ್.
ದೀಕ್ಷಾ ಮುಖ ಸೊಟ್ಟ ಮಾಡಿ, ಹೌದೌದು, ಅದು ಕಾಣಿಸುತ್ತೆ ಬಿಡಿ ಎಂದಳು. ಎದ್ದು ರೋಹನ್, ಸರಿ ದೀಕ್ಷಾ, ನಾನು ಹೊರಡ್ತೀನಿ, ಟೈಮ್ ಆಗುತ್ತೆ ಎಂದನು. ಕಾಫಿ ಮಾಡ್ಕೊಂಡು ಬರ್ತೀನಿ ಎಂದಳು ದೀಕ್ಷಾ. ಬೇಡ, ಮತ್ತೊಮ್ಮೆ ಬಂದಾಗ ಕುಡಿತೀನಿ ಎಂದು ಎದ್ದು ನಿಂತನು. ಸರಿ ಎಂದು ನಕ್ಕಳು ದೀಕ್ಷಾ. ಬಾಗಿಲಿನ ಬಳಿಗೆ ಬಂದ ರೋಹನ್ ಹಿಂದಕ್ಕೆ ತಿರುಗಿ, ದೀಕ್ಷಾ, ನಿಮ್ಗೇನಾದರೂ ಸಹಾಯ ಬೇಕಿದ್ರೆ ನನಗೆ ಕಾಲ್ ಮಾಡಿ, ನಾನು ತಕ್ಷಣ ಇಲ್ಲಿ ಇರ್ತೀನಿ ಎಂದನು. ದೀಕ್ಷಾ ಮುಗುಳ್ನಗುತ್ತಾ ತಲೆಯಾಡಿಸಿದಳು. ರೋಹನ್ ಹೋದ ನಂತರ ಅವಳು ತನ್ನ ಕೋಣೆಗೆ ಹಿಂತಿರುಗಿ ಮಲಗಿದಳು. ಅವಳಿಗೆ ಏನು ಕೆಲಸ ಮಾಡಲು ಇರಲಿಲ್ಲ. ಅವಳು ಇಡೀ ದಿನ ಮನೆಯಲ್ಲಿ ಬೇಸರಗೊಂಡಿದ್ದಳು. ಅವಳ ಕುಟುಂಬ ಅಥವಾ ಸ್ನೇಹಿತರಿಗೆ ಕರೆ ಮಾಡಲು ಅವಳ ಬಳಿ ಫೋನ್ ಕೂಡ ಇರಲಿಲ್ಲ. ದೀಕ್ಷಾ ಹಾಗೆಯೇ ಮಲಗಿ ಟಿವಿ ನೋಡುತ್ತಾ ಸ್ವಲ್ಪ ಸಮಯದ ನಂತರ ನಿದ್ರೆಗೆ ಜಾರಿದಳು. ಆ ಸಂಜೆ ಅಲೋಕ್ ಮನೆಗೆ ಹಿಂತಿರುಗಿದಾಗ ದೀಕ್ಷಾ ನಿದ್ರಿಸುತ್ತಿದ್ದಳು. ಅವಳು ನಿದ್ರಿಸುತ್ತಿರುವುದನ್ನು ನೋಡಿ ಅವನು ಫ್ರೆಶ್ ಆಗಿ ಕೆಳಗೆ ಹೋಗಿ ಅಡುಗೆ ಮನೆಗೆ ಹೋದನು. ಸ್ವಲ್ಪ ಸಮಯದ ನಂತರ ದೀಕ್ಷಾ ಎಚ್ಚರಗೊಂಡು ಕೆಳಗೆ ಬಂದಳು. ಅಲೋಕ್ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದ. ದೀಕ್ಷಾ ಅವನನ್ನು ನೋಡಿ, ಯಾವಾಗ ಬಂದ್ರಿ ಎಂದು ಕೇಳಿದಳು. ಅಲೋಕ್ ಅವಳನ್ನು ಒಮ್ಮೆ ನೋಡಿ ನಂತರ, ನೀನು ಮಲಗಿದ್ದಾಗ ಎಂದನು. ದೀಕ್ಷಾ ಮೂತಿ ಸೊಟ್ಟ ಮಾಡಿ, ಹೌದು, ನಾನು ಇನ್ನೇನು ಮಾಡಲಿ, ನನಗೆ ಬೇಸರ ಆಗ್ತಾ ಇತ್ತು. ನನಗೆ ಮಾಡೋಕ್ಕೆ ಮನೇಲಿ ಏನೂ ಕೆಲಸ ಕೂಡ ಇರಲಿಲ್ಲ. ಫೋನ್ ಕೂಡ ನನ್ನ ಹತ್ರ ಇಲ್ಲ. ನಾನು ಸ್ವಲ್ಪ ಹೊತ್ತು ಟಿ ವಿ ನೋಡಿದೆ, ಆದರೆ ಯಾಕೋ ತುಂಬ ಬೇಜಾರಾಗೋಯ್ತು, ಹಾಗೆ ಮಲಗಿಬಿಟ್ಟೆ ಎಂದಳು. ಅಲೋಕ್ ಯಾವುದೇ ಉತ್ತರ ನೀಡದಿದ್ದಾಗ ದೀಕ್ಷಾ, ಏನ್ರಿ, ನಾನೇನಾದರೂ ಕೆಲ್ಸಕ್ಕೆ ಹೋಗ್ಲಾ ಎಂದು ಕೇಳಿದಳು. ಅಲೋಕ್ ದೀಕ್ಷಾಳನ್ನು ಆಶ್ಚರ್ಯದಿಂದ ನೋಡಿದನು, ಆದರೆ ಏನನ್ನೂ ಹೇಳಲಿಲ್ಲ. ಆದರೆ ದೀಕ್ಷಾ ಮತ್ತೆ, ಏನಾದರೂ ಹೇಳಿ ಎಂದಳು. ಬೇಡ ಎಂದ. ಆದರೆ ಯಾಕೆ? ಬೇಸರದ ದನಿಯಲ್ಲಿ ಕೇಳಿದಳು. ದೀಕ್ಷಾ, ನಾನು ನಿನ್ನ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ. ನಾನು ಅದ್ರ ಬಗ್ಗೆ ವಾದ ಮಾಡೋ ಅಗತ್ಯ ಇಲ್ಲ ಅಂತ ಭಾವಿಸ್ತೀನಿ ಎಂದನು. ದೀಕ್ಷಾ ಏನು ಮಾತನಾಡದೆ ಸದ್ದಿಲ್ಲದೆ ಹೊರಟು ಹೋದಳು. ನಂತರ ಅವರು ಒಟ್ಟಿಗೆ ಊಟ ಮಾಡಿ ತಮ್ಮ ರೂಮಿಗೆ ಮರಳಿದರು. ಇಬ್ಬರೂ ಒಂದು ಮಾತನ್ನು ಸಹ ಆಡಲಿಲ್ಲ. ಒಳಗೆ ಹೋದ ನಂತರ ದೀಕ್ಷಾ ಸೋಫಾದ ಮೇಲೆ ಕುಳಿತಳು. ಅವಳು ಹೀಗೆ ಕುಳಿತಿರುವುದನ್ನು ನೋಡಿದ ಅಲೋಕ್ ದೀಕ್ಷಾಳ ಫೋನನ್ನು ಅವಳಿಗೆ ಹಿಂತಿರುಗಿಸಿ, ಇದನ್ನು ತಗೋ, ನಿನಗೆ ಫೋನ್ ಇಟ್ಕೋ ಎಂದನು. ಯಾಕೆ? ದೀಕ್ಷಾ ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಾ ಹೇಳಿದಳು. ಅಲೋಕ್ ಅವಳ ಪಕ್ಕದಲ್ಲಿ ಕುಳಿತು, ನಿನಗೆ ಬೇಡ ಅಂದರೆ ಬಿಟ್ಬಿಡು ಎಂದನು. ಇಲ್ಲ, ನನಗೆ ಬೇಕು, ದೀಕ್ಷಾ ಫೋನನ್ನು ಎಳೆದುಕೊಂಡು ಹೇಳಿದಳು. ಅಲೋಕ್ ಮುಗುಳ್ನಗುತ್ತಾ, ಸರಿ, ಐಸ್ ಕ್ರೀಮ್ ತಿನ್ನೋಕೆ ಹೋಗಣ್ವಾ ಎಂದನು. ದೀಕ್ಷಾ ಸರಿ ಎಂದು ತಲೆಯಾಡಿಸಿದಳು ಮತ್ತು ನಂತರ ಇಬ್ಬರು ಐಸ್ ಕ್ರೀಮ್ ತಿನ್ನಲು ಹೋದರು. ಕೆಲವು ದಿನಗಳು ಕಳೆದವು. ಈಗಲೂ ಸಹ ಅಲೋಕ್ ಕೆಲವೊಮ್ಮೆ ದೀಕ್ಷಾ ಹೇಳಿದ ಯಾವುದೋ ಮಾತಿಗೆ ಕೋಪಗೊಂಡು ಅವಳನ್ನು ಗದರಿಸುತ್ತಿದ್ದನು. ದೀಕ್ಷಾಗೆ ಬೇಸರವಾಗುತ್ತಿತ್ತು, ಆದರೆ ಅವಳು ಅದನ್ನು ನಿರ್ಲಕ್ಷಿಸಿ ಬಿಡುತ್ತಿದ್ದಳು. ಅಲೋಕ್ ಜೊತೆ ಇರುವುದರಿಂದ ದೀಕ್ಷಾ ಸಾಕಷ್ಟು ಅರ್ಥ ಮಾಡಿಕೊಂಡಿದ್ದಳು. ಅಲೋಕ್ ಎಲ್ಲವನ್ನು ತನ್ನಿಚ್ಛೆಯಂತೆ ಇರಲು ಬಯಸುತ್ತಾನೆ. ಅವನು ತನಗೆ ಬೇಕಾದುದನ್ನು ಮಾತ್ರ ಮಾಡುತ್ತಾನೆ. ಅವನು ದೀಕ್ಷಾಳನ್ನು ತುಂಬ ಕಾಳಜಿ ವಹಿಸುತ್ತಿದ್ದರೂ ದೀಕ್ಷಾ ಅವನ ಸಣ್ಣ ಬೇಡಿಕೆಗಳನ್ನು ಸಹ ನಿರಾಕರಿಸಿದಾಗ ಅವನು ಕೋಪಗೊಳ್ಳುತ್ತಾನೆ. ಅಲೋಕ್ ಯಾವುದರಲ್ಲೂ ನಿರಾಕರಿಸುವುದನ್ನು ಇಷ್ಟಪಡುವುದಿಲ್ಲ ಎಂದು ದೀಕ್ಷಾ ಅಷ್ಟರ ಮಟ್ಟಿಗೆ ಅವನನ್ನು ಅರ್ಥ ಮಾಡಿಕೊಂಡಿದ್ದಳು. ಆ ಸಂಜೆ ಅಲೋಕ್ ಮನೆಗೆ ಬಂದ ನಂತರ ಅವರು ಒಟ್ಟಿಗೆ ಊಟ ಮಾಡಿ ತಮ್ಮ ಕೋಣೆಗೆ ಹಿಂತಿರುಗಿದರು. ಅಲೋಕ್ ಸೋಫಾದಲ್ಲಿ ಕುಳಿತು ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದರೆ ದೀಕ್ಷಾ ಹಾಸಿಗೆಯ ಮೇಲೆ ಕುಳಿತು ಇಶಾನಿಯೊಂದಿಗೆ ಮಾತನಾಡುತ್ತಿದ್ದಳು. ದೀಕ್ಷಾ, ನನಗೊಂದು ಕಪ್ ಚಹಾ ಕೊಡು, ಅಲೋಕ್ ತನ್ನ ಲ್ಯಾಪ್ಟಾಪ್ ನೋಡುತ್ತಾ ಹೇಳಿದನು. ದೀಕ್ಷಾ, ಓಕೆ
ಎಂದು ಹೇಳಿ ನಗುತ್ತಾ ಮಾತನಾಡಲು ಪ್ರಾರಂಭಿಸಿದಳು. ದೀಕ್ಷಾ ಎದ್ದು ಅಡಿಗೆ ಮನೆಗೆ ಹೋಗಲಿಲ್ಲ. ಆದ್ದರಿಂದ ಅಲೋಕ್ ಕೆಲವು ಕ್ಷಣಗಳು ಅವಳನ್ನು ನೋಡುತ್ತಾ ಕುಳಿತನು. ನಂತರ ಎದ್ದು ದೀಕ್ಷಾ ಬಳಿಗೆ ಬಂದು ಫೋನ್ ಕಸಿದುಕೊಂಡು, ಏನ್ ಮುಖ್ಯ ವಿಷಯ ಅಂತ ನೀನನ್ನು ನಿರ್ಲಕ್ಷಿಸ್ತಿದ್ಯಾ ಎಂದನು. ದೀಕ್ಷಾ ಆಶ್ಚರ್ಯದಿಂದ ಅವನತ್ತ ನೋಡಿ, ನಾನು ನಿಮ್ಮನ್ಯಾವಾಗ ನಿರ್ಲಕ್ಷ್ಯ ಮಾಡಿದೆ ಎಂದಳು. ನಾನು ಚಹಾ ಕೇಳಿದ್ದೆ ಎಂದು ಅಲೋಕ್ ಕೋಪದಿಂದ ಹೇಳಿದ. ದೀಕ್ಷಾ ಕೂಡ ಕೋಪದಿಂದ, ನಾನು ನಿಮ್ಮ ಮಾತನ್ನ ಕೇಳಿದೆ, ಮತ್ತೆ ನಾನು ಆಯ್ತು ಅಂತ ಕೂಡ ಹೇಳಿದೆ. 2 ನಿಮಿಷ ಮಾತಾಡಿ ನಾನು ಹೊರಡುತ್ತಿದ್ದೆ. ನೀವು ಸ್ವಲ್ಪ ಅತಿಯಾಗಿ ವರ್ತಿಸ್ತಾ ಇದ್ದೀರಿ ಎಂದಳು. ಇಲ್ಲ, ನಾನಿರುವಾಗ ನೀನು ಯಾರಿಗೂ ಪ್ರಾಮುಖ್ಯತೆ ನೀಡೋದು ನನಗಿಷ್ಟ ಆಗಲ್ಲ. ನಾನು ನಿನ್ನನ್ನು ಚಹಾ ಮಾಡೋಕೆ ಹೇಳಿದಾಗ ನೀನು ತಕ್ಷಣ ಎದ್ದೋಗಿ ಚಹಾ ಮಾಡಬೇಕಿತ್ತು ಎಂದು ಅಲೋಕ್ ಕೋಪದಿಂದ ಹೇಳಿದ. ನಿಮ್ಮದು ತುಂಬ ಅತಿ ಆಯಿತು. ನನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಕುಳಿತುಕೋ ಅಂದರೆ ನಾನು ಕುಳಿತುಕೊಳ್ಬೇಕು, ನೀವು ದೀಕ್ಷಾ ನಿಲ್ಲು ಅಂತ ಹೇಳಿದ್ರೆ ನಾನು ನಿಂತ್ಕೊಳ್ಬೇಕು. ಹೀಗೆ ಆದರೆ ಒಂದಿನ ದೀಕ್ಷಾ ನನಗೆ ನೀನು ಪ್ರಾಣವನ್ನು ಕೊಟ್ಬಿಡು ಅಂತ ಕೇಳ್ತೀರಿ ಎಂದು ಕೋಪದಿಂದ ಹೇಳಿದಳು. ನಿಮ್ಮದೇ ಆದ ಲೋಕದಲ್ಲಿ ನಿಮ್ಗಿಷ್ಟ ಬಂದಂತೆ ಇರಿ, ನನ್ನ ಆಸೆ ನಿಮಗೆ ಮುಖ್ಯನೇ ಅಲ್ಲ ಅಲ್ವಾ ಎಂದಳು. ಇಲ್ಲ, ನಾನು ಹಾಗೆ ಮಾಡೋದಿಲ್ಲ. ಒಳ್ಳೆ ಹೆಂಡತಿ ತನ್ನ ಗಂಡ ಹೇಳ್ದಾಗೆ ಮಾಡ್ತಾಳೆ. ಅವಳು ತನ್ನ ಗಂಡನಿಗೆ ಬೇಕಾದ ರೀತಿಯಲ್ಲಿ ಬದುಕ್ತಾಳೆ. ಅರ್ಥ ಆಯ್ತಾ? ಮತ್ತು ನಾನು ಮುಂದೆ ವಾದಿಸೋಕೆ ಇಷ್ಟಪಡಲ್ಲ. ಇಂದಿನಿಂದ ನೀನು ನಾನು ಹೇಳೋದನ್ನ ಮಾಡು ಮತ್ತು ಇದನ್ನ ನಿನ್ನ ಮನಸ್ಸಲ್ಲಿಟ್ಕೋ ಎಂದನು ಅಲೋಕ್. ದೀಕ್ಷಾ ಏನನ್ನು ಹೇಳುವ ಮೊದಲು ಅವನು ಕೋಣೆಯಿಂದ ಹೊರಟು ಹೋದನು. ದೀಕ್ಷಾಳ ಕಣ್ಣಲ್ಲಿ ನೀರು ತುಂಬಿತ್ತು. ಮದುವೆ ಅಂದ್ರೆ ಇದೇನಾ? ಗಂಡ ಏನು ಹೇಳಿದ್ರು ಮೌನವಾಗಿ ಒಪ್ಕೊಳ್ಳೋದಾ? ಮದುವೆ ನಂತರ ಹುಡುಗಿ ಸ್ವಂತ ಇಚ್ಛೆ ಇರೋದೇ ಇಲ್ವೇ? ಅಲೋಕ್ನನ್ನ ಸಂತೋಷವಾಗಿಡೋಕೆ, ಈ ಸಂಬಂಧವನ್ನ ಉಳಿಸಿಕೊಳ್ಳೋಕೆ ಅವಳು ಎಲ್ಲವನ್ನೂ ಪ್ರಯತ್ನ ಮಾಡುತ್ತಿದ್ದಳು. ಅಲೋಕ್ನ ಕೋಪವನ್ನು, ಅವನ ಅಹಂಕಾರವನ್ನು ಸಹಿಸಿಕೊಳ್ಳುತ್ತಿದ್ದಳು. ಒಂದು ದಿನ ಎಲ್ಲವೂ ಸರಿಯಾಗುತ್ತದೆ ಎಂದು ನಂಬಿದ್ದಳು. ಆದರೆ ಯಾವುದೇ ಸಂಬಂಧವನ್ನು ಒಂದೇ ರೀತಿಯಲ್ಲಿ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದೆಂದಿಗೂ. ದೀಕ್ಷಾ ಹಲವು ವಿಷಯಗಳ ಬಗ್ಗೆ ಯೋಚಿಸುತ್ತಾ ಹಾಗೆಯೇ ನಿದ್ರೆಗೆ ಜಾರಿದಳು. ದೀಕ್ಷಾ ಬೆಳಿಗ್ಗೆ ಎದ್ದಾಗ ಅಲೋಕ್ ಎಲ್ಲೂ ಕಾಣಲಿಲ್ಲ. ಬಹುಶಃ ಅವನು ಆಫೀಸಿಗೆ ಹೊರಟಿರಬಹುದು ಎಂದುಕೊಂಡು ದೀಕ್ಷಾ ಫ್ರೆಶ್ ಆಗಿ ತಿಂಡಿ ಮಾಡಿ ಊಟದ ಮೇಜಿನ ಬಳಿ ಬಂದು ಕುಳಿತಳು. ಊಟ ಮಾಡುವಾಗ ಕೋಪ ತೋರಿಸಿರುವುದರಲ್ಲಿ ಅರ್ಥವೇನು? ಆಯುಷ್ಗೆ ಯಾವುದರ ಬಗ್ಗೆಯೂ ಕಾಳಜಿ ಇಲ್ಲ. ಅವಳು ಉಪಹಾರ ಮುಗಿಸಿ ತನ್ನ ಕೋಣೆಗೆ ಹಿಂತಿರುಗಿದಳು. ಎಂದಿನಂತೆ ಅವಳಿಗೆ ಏನೂ ಕೆಲಸವಿರಲಿಲ್ಲ. ಸೋಫಾದ ಮೇಲೆ ಕುಳಿತಳು ಮತ್ತು ಎಂದಿನಂತೆ ಆ ಎಲ್ಲ ವಿಷಯಗಳು ಅವಳ ಮನಸ್ಸಿನಲ್ಲಿ ಸುತ್ತಲು ಪ್ರಾರಂಭಿಸಿದವು. ಅವಳು ಅವುಗಳಿಂದ ಬೇಸತ್ತಿದ್ದಳು. ಅವಳ ಜೀವನವು ತುಂಬಾ ವಿಭಿನ್ನವಾಗಿತ್ತು. ಆ ಸಂಜೆ ಅಲೋಕ್ ಕಾಲ್ ಮಾಡಿದಾಗ ದೀಕ್ಷಾ ಸುಮ್ಮನೆ ಕುಳಿತಿದ್ದಳು. ಅವಳಿಗೆ ಫೋನ್ ಎತ್ತಲು ಸಹ ಮನಸ್ಸಿರಲಿಲ್ಲ. ಆದರೆ ಅವಳು ಇಷ್ಟವಿಲ್ಲದೆ ಅದನ್ನು ತೆಗೆದುಕೊಂಡು ಕಿವಿಯ ಬಳಿ ಹಿಡಿದುಕೊಂಡಳು. ಅಲೋಕ್ ಗಡಿಬಿಡಿಯಿಂದ ಮಾತನಾಡುತ್ತಿದ್ದ. 10 ನಿಮಿಷದಲ್ಲಿ ರೆಡಿ ಆಗು, ನಾನೊಬ್ಬ ಬಿಸ್ನೆಸ್ ಪಾರ್ಟ್ನರ್ ಮನೆಯಲ್ಲಿ ಒಂದು ಪಾರ್ಟಿಗೆ ಹೋಗಬೇಕು ಎಂದ. ಏನು, ಓನ್ಲಿ 10 ಮಿನಿಟ್ಸಾ? ದೀಕ್ಷಾ ಹೇಳಿದಳು. ಅಲೋಕ್ ಹೌದು ಎಂದು ಹೇಳಿ ದೀಕ್ಷಾಳ ಮಾತನ್ನು ಕೇಳದೆ ಕಾಲ್ ಕಟ್ ಮಾಡಿದನು. ದೀಕ್ಷಾಗೆ ಹೋಗಲು ಇಷ್ಟವಿರಲಿಲ್ಲ. ಆದರೆ ಅವಳು ಅವನ ಜೊತೆ ಜಗಳವಾಡಲು ಬಯಸಲಿಲ್ಲ. ಅವಳು ಬೇಗನೆ ಕಬೋರ್ಡ್ ಕಡೆಗೆ ಹೋಗಿ ತನಗಾಗಿ ಒಂದು ಡ್ರೆಸ್ ಹುಡುಕಲು ಪ್ರಾರಂಭಿಸಿದಳು. ಅಷ್ಟು ಆತುರದಲ್ಲಿ ಏನು ಮಾಡಬೇಕೆಂದು ಅವಳಿಗೆ ಅರ್ಥವಾಗಲಿಲ್ಲ. ಬಹಳಷ್ಟು ಬಟ್ಟೆಗಳನ್ನು ತೆಗೆದು ಹಾಸಿಗೆಯ ಮೇಲೆ ಎಸೆದಳು. ಅದರ ನಂತರ ಕಬೋರ್ಡ್ ಬಾಗಿಲು ಮುಚ್ಚದೆ ಅವಳು ಒಂದು ಡ್ರೆಸ್ ತೆಗೆದುಕೊಂಡು ಬಾತ್ರೂಮ್ಗೆ ಓಡಿದಳು. ಡ್ರೆಸ್ ಬದಲಾಯಿಸಿದ ನಂತರ ದೀಕ್ಷಾ 10 ನಿಮಿಷದಲ್ಲಿ ಹೇಗೋ ಸಿದ್ಧಳಾದಳು. ಅವಳು ಸಿದ್ಧವಾದ ತಕ್ಷಣ ಅಲೋಕ್ ಮನೆಗೆ ಬಂದನು. ಅವನು ಒಳಗೆ ಬಂದ ತಕ್ಷಣ ಆಶ್ಚರ್ಯದಿಂದ ಕೋಣೆಯನ್ನು ದಿಟ್ಟಿಸಿ ನೋಡಿದನು. ಅದು ಭಯಂಕರ ಮೌನವಾಗಿತ್ತು. ದೀಕ್ಷಾಳ ಬಟ್ಟೆಗಳು ಹಾಸಿಗೆಯ ಮೇಲೆಲ್ಲ ಹರಡಿಕೊಂಡಿದ್ದವು.
ಕೆಳಗಿನ ನೆಲದ ಮೇಲೆ ಅವಳು ತನ್ನ ಆತುರದಲ್ಲಿ ಎಸೆದಿದ್ದ ಸ್ಯಾಂಡಲ್ಗಳು ಹಲವಾರು ಬಿದ್ದಿದ್ದವು. ಅವಳ ಬಳೆಗಳು ಮತ್ತು ಆಭರಣಗಳು ಸೋಫಾದ ಮೇಲೆ ಹರಡಿಕೊಂಡಿದ್ದವು. ಡ್ರೆಸ್ಸಿಂಗ್ ಟೇಬಲ್ ಕೂಡ ಅವಳ ವಸ್ತುಗಳಿಂದ ತುಂಬಿ ಹೋಗಿತ್ತು. ಅಲೋಕ್ ಆಶ್ಚರ್ಯದಿಂದ ಸುತ್ತಲೂ ನೋಡಿದನು ಮತ್ತು ಬಹುಶಃ ದೀಕ್ಷಾಳಿಗೆ ತನ್ನೊಂದಿಗೆ ಬರಲು ಇಷ್ಟವಿಲ್ಲವೇನೋ ಎಂದು ಭಾವಿಸಿದನು. ಅದಕ್ಕಾಗಿಯೇ ಕೋಪದಿಂದ ದೀಕ್ಷಾ ವಸ್ತುಗಳನ್ನೆಲ್ಲ ಅಲ್ಲಿ ಇಲ್ಲಿ ಎಸೆದಿರಬೇಕು ಎಂದುಕೊಂಡ. ನಿನಗೆ ಬರೋಕ್ ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಕಿತ್ತು, ಅದಕ್ಕೆ ಈ ವಸ್ತುಗಳನ್ನೆಲ್ಲ ಹರಡೋ ಅಗತ್ಯ ಏನಿತ್ತು ಎಂದು ಅಲೋಕ್ ಕಿರಿಕಿರಿಯಿಂದ ಹೇಳಿದ. ದೀಕ್ಷಾ ಅವನನ್ನು ನೋಡಿ, ಹಾಗೇನಿಲ್ಲ, ನನ್ನ ಆತ್ರದಲ್ಲಿ ನಾನು ಎಲ್ಲವನ್ನ ಇಲ್ಲಿ ಅಲ್ಲಿ ಎಸ್ದಿದ್ದೀನಿ ಅಷ್ಟೆ, ನಾನು ಬಂದು ಅದನ್ನೆಲ್ಲ ಸರಿ ಮಾಡ್ಕೊತೀನಿ ಎಂದಳು. ಕಬೋರ್ಡ್ನಿಂದ ಬಟ್ಟೆಗಳನ್ನು ತೆಗೆಯುತ್ತಾ ಅಲೋಕ್, ಇರ್ಲಿ ಬಿಡು, ನೀನು ಬರೋ ಅಗತ್ಯ ಇಲ್ಲ, ನಾನು ಒಬ್ಬನೇ ಹೋಗ್ತೀನಿ ಎಂದ. ಏನು, ನೀವು ನನ್ನನ್ನು ಹುಚ್ಚಿ ಅಂತ ಅಂದ್ಕೊಂಡಿದ್ದೀರಾ? 10 ನಿಮಿಷದಲ್ಲಿ ರೆಡಿ ಆಗೋ ಕೇಳಿದ್ರಿ, ನಾನು ನಿಮಗಾಗಿ ರೆಡಿ ಆದೆ. ಆದರೆ ಈಗ ನಿಮಗೆ ಕೋಣೆಯಲ್ಲಿನ ಅವ್ಯವಸ್ಥೆಯಿಂದ ಸಮಸ್ಯೆ ಆಯಿತಾ? ಜಗಳ ಆಡೋಕ್ಕೆ ನಿಮಗೆ ನೆಪಗಳು ಬೇಕು ಅಲ್ವಾ? ನೀವು ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳ ಆಡೋಕ್ಕೆ ಶುರು ಮಾಡ್ತೀರಿ ಎಂದಳು ದೀಕ್ಷಾ. ಅಲೋಕ್ ದೀಕ್ಷಳನ್ನು ದಿಟ್ಟಿಸಿ ನೋಡಿ ತನ್ನ ಬಟ್ಟೆಗಳನ್ನು ಹಿಡಿದು ಬಾತ್ರೂಮ್ ಒಳಗೆ ಹೋದನು. ಸ್ನಾನ ಮುಗಿಸಿ ಬಂದವನು ಪಾಟಿಗೆ ಹೊರಟು ಹೋದ. ದೀಕ್ಷಾ ಕೋಪದಿಂದ ತನ್ನ ವಸ್ತುಗಳನ್ನು ಎತ್ತಿಕೊಂಡು ಹಾಸಿಗೆಯ ಮೇಲೆ ಕುಳಿತಳು. ಮರುದಿನ ದೀಕ್ಷಾ ತನ್ನ ಹಾಸಿಗೆಯ ಮೇಲೆ ಕುಳಿತು ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದಳು. ಇಶಾನಿ ತಕ್ಷಣ ಕರೆ ಮಾಡಿದ್ದಳು. ದೀಕ್ಷಾ ಫೋನ್ ಎತ್ತಿದಾಗ ಇಶಾನಿ ತನ್ನ ತಂದೆಗೆ ಹೃದಯಾಘಾತವಾಗಿದ್ದು ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಮತ್ತು ಅವಳನ್ನು ಬೇಗನೆ ಬರಬೇಕೆಂದು ಹೇಳಿದಳು. ದೀಕ್ಷಾ ತುಂಬಾ ನರ್ವಸ್ ಆಗಿದ್ದಳು. ಅವಳು ಬೇಗನೆ ಫೋನ್ ಕಟ್ ಮಾಡಿ ಅಲೋಕ್ಗೆ ಕರೆ ಮಾಡಿದಳು. ಆದರೆ ಅವನು ಫೋನ್ ಎತ್ತಲಿಲ್ಲ. ಅವಳು ಅವನಿಗೆ ಹಲವಾರು ಬಾರಿ ಕರೆ ಮಾಡಿದಳು, ಆದರೆ ಅವನು ರಿಸೀವ್ ಮಾಡಲಿಲ್ಲ. ಅಲೋಕ್ ಬಗ್ಗೆ ಕೇಳಲು ಅವಳು ಆಫೀಸಿಗೆ ಕರೆ ಮಾಡಿದಳು. ಅವನು ಒಂದು ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿದ್ದನು. ಅವ್ರು ಬಂದಾಗ ನನಗೆ ಕಾಲ್ ಮಾಡಕ್ಕೆ ಹೇಳಿ ಎಂದು ಹೇಳಿ ಫೋನ್ ಕಟ್ ಮಾಡಿದಳು. ದೀಕ್ಷಾ ಸ್ವಲ್ಪ ಹೊತ್ತು ಕಾಯುತ್ತಿದ್ದಳು, ಆದರೆ ಅಲೋಕ್ ಫೋನ್ ಮಾಡಲಿಲ್ಲ. ಅವಳು ತುಂಬ ನರ್ವಸ್ ಆಗಿದ್ದಳು. ಆಸ್ಪತ್ರೆಗೆ ಹೋಗಬೇಕೆಂದು ಅವಳು ಬಯಸಿದ್ದಳು, ಆದರೆ ಅಲೋಕ್ನಿಂದಾಗಿ ಅದು ಸಾಧ್ಯವಾಗಿರಲಿಲ್ಲ. ಈಗ ಅವಳು ಅಲೋಕ್ ಮೇಲೆ ಕೋಪಗೊಂಡಿದ್ದಳು. ತುಂಬ ಹೊತ್ತು ಕಾಯುತ್ತಿದ್ದಳು, ಆದರೆ ಅಲೋಕ್ ಅವಳ ಕರೆಗಳಿಗೆ ಕಾಲ್ ಬ್ಯಾಕ್ ಮಾಡಿರಲಿಲ್ಲ ಅಥವಾ ಉತ್ತರಿಸಿರಲಿಲ್ಲ. ಮೀಟಿಂಗ್ ಯಾವಾಗ ಮುಗಿಯುತ್ತದೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ದೀಕ್ಷಾ ಪ್ರತಿ ಕ್ಷಣವನ್ನು ಕಳೆಯಲು ತುಂಬ ಕಷ್ಟಪಡುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಏನನ್ನೋ ನಿರ್ಧರಿಸಿದವಳು ತನ್ನ ಬ್ಯಾಗ್ ಮತ್ತು ಫೋನ್ ಹಿಡಿದು ಆಸ್ಪತ್ರೆಗೆ ಹೊರಟಳು. ಮೀಟಿಂಗ್ ನಂತರ ಅಲೋಕ್ ತನ್ನ ಫೋನನ್ನು ಪರಿಶೀಲಿಸಿದಾಗ ದೀಕ್ಷಾಳಿಂದ ಹಲವಾರು ಮಿಸ್ಡ್ ಕಾಲ್ಗಳು ಬಂದಿದ್ದವು. ಆದರೆ ಅವನು ಮನೆಗೆ ಹೋಗುವ ಸಮಯವಾಗಿದ್ದರಿಂದ ತಿರುಗಿ ಕಾಲ್ ಬ್ಯಾಕ್ ಮಾಡಲಿಲ್ಲ. ಅಲೋಕ್ ಮನೆಗೆ ಬಂದಾಗ ದೀಕ್ಷಾ ಅಲ್ಲಿ ಇರಲಿಲ್ಲ. ಇದನ್ನು ನೋಡಿ ಅಲೋಕ್ ಕೋಪಗೊಂಡನು. ಅವನು ದೀಕ್ಷಾಳನ್ನು ಹೊರಗೆ ಹೋಗುವುದನ್ನು ನಿಷೇಧಿಸಿದ್ದನು, ಆದರೆ ಅವಳು ಹೇಗೋ ಹೋಗಿದ್ದಳು. ಅವಳು ಎಲ್ಲಾದರೂ ಹೋಗಬೇಕಾದರೆ ಅವನು ಹಿಂತಿರುಗುವವರೆಗೂ ಕಾಯಬೇಕಿತ್ತು. ಅಲೋಕ್ ದೀಕ್ಷಳಿಗೆ ಕರೆ ಮಾಡಿದಾಗ ಅವಳು ತಕ್ಷಣ ಫೋನ್ ತೆಗೆದುಕೊಂಡು ಎಲ್ಲವನ್ನೂ ವಿವರಿಸಿದಳು. ಅಲೋಕ್ ಬೇಗನೆ ಕಾರನ್ನು ಓಡಿಸಿದನು, ಆದರೆ ಸ್ವಲ್ಪವೂ ಕಾಯದಿದ್ದಕ್ಕಾಗಿ ಅವನು ದೀಕ್ಷಾ ಮೇಲೆ ಕೋಪಗೊಂಡಿದ್ದನು. ಅಲೋಕ್ ಆಸ್ಪತ್ರೆಗೆ ಬಂದನು, ಆದರೆ ಯಾರಿಗೂ ಏನನ್ನೂ ಹೇಳಲಿಲ್ಲ. ರೋಹನ್ ಆಗಲೇ ಅಲ್ಲಿದ್ದನು ಮತ್ತು ಅಲೋಕ್ನ ಕುಟುಂಬವೂ ಸಹ ಬಂದಿತ್ತು. ಸ್ವಲ್ಪ ಸಮಯದ ನಂತರ ವೈದ್ಯರು ಬಂದು ಅವರು ಈಗ ಹುಷಾರಾಗಿ ಇದ್ದಾರೆ ಎಂದು ಹೇಳಿದರು. ಸ್ವಲ್ಪ ಸಮಯದ ನಂತರ ದೀಕ್ಷಾ ತನ್ನ ತಂದೆಯನ್ನು ಭೇಟಿಯಾದ ನಂತರ ಅಲೋಕ್ ಅವಳನ್ನು ಮನೆಗೆ ಹೋಗುವಂತೆ ಕೇಳಿದನು. ಆದರೆ ಅವಳಿಗೆ ಈ ಸ್ಥಿತಿಯಲ್ಲಿ ತಂದೆಯನ್ನು ಬಿಟ್ಟು ಹೋಗುವುದು ಇಷ್ಟವಾಗಲಿಲ್ಲ. ದೀಕ್ಷಾ ಅಲ್ಲಿಯೇ ಇರಲು ಬಯಸುತ್ತಿದ್ದಳು. ಅಲೋಕ್ಗೆ ಅದು ಇಷ್ಟವಾಗಲಿಲ್ಲ. ಅಲೋಕ್ ಮತ್ತೊಮ್ಮೆ,
ದೀಕ್ಷಾ, ಮನೆಗೆ ಹೋಗೋಣ ಎಂದನು. ದೀಕ್ಷಾ, ಇಲ್ಲ, ನಾನು ಬರಲ್ಲ, ನಾನು ಅಪ್ಪನ ಜೊತೆ ಇಲ್ಲೇ ಇರ್ತೀನಿ ಎಂದಳು. ಅವ್ರಿಗೆ ಹುಷಾರಾಗಿದ್ದಾರೆ ಅಲ್ವಾ ದೀಕ್ಷಾ? ರೋಹನ್ ಹೇಗೂ ಇಲ್ಲೇ ಇದ್ದಾನೆ ಎಂದು ಅಲೋಕ್ ಕಿರಿಕಿರಿಯಿಂದ ಹೇಳಿದನು. ದೀಕ್ಷಾ ಹೇಳಿದಳು, ಆದ್ರೆ ಅಲೋಕ್ ಅವಳನ್ನು ತಡೆದು, ನೀನ್ ಬರ್ತೀಯಾ ಅಥವಾ ನಾನು ನಿನ್ನನ್ನು ಬಲವಂತವಾಗಿ ಕರ್ಕೊಂಡು ಹೋಗ್ಬೇಕಾ ಎಂದನು. ದೀಕ್ಷಾ ತುಂಬಾ ಕೋಪಗೊಂಡಿದ್ದಳು. ಆದರೆ ಇಲ್ಲಿ ಅಂತಹ ದೃಶ್ಯವನ್ನು ಸೃಷ್ಟಿಸಲು ಅವಳು ಬಯಸಲಿಲ್ಲ. ದೀಕ್ಷಾ ಮೃದುವಾಗಿ ಹೇಳಿದಳು, ನೀವು ಯಾಕಿಷ್ಟು ಹಠ ಮಾಡ್ತೀರಾ? ಆಗ ಅಲೋಕ್, ನೀನು ಹೊರಡ್ತೀಯಾ ಅಥವಾ ಎಂದು ಕೇಳಿದನು. ದೀಕ್ಷಾ ಅಲೋಕ್ನನ್ನು ತಡೆದು, ನಾನು ಹೊರಡುತ್ತಿದ್ದೀನಿ ಎಂದಳು. ದೀಕ್ಷಾ ತನ್ನ ತಾಯಿ ಮತ್ತು ಇಶಾನಿಯನ್ನು ಭೇಟಿಯಾಗಿ ಬೆಳಿಗ್ಗೆ ಹಿಂತಿರುಗುವುದಾಗಿ ಭರವಸೆ ನೀಡಿ ಹೊರಟು ಹೋದಳು. ದಾರಿಯಲ್ಲಿ ದೀಕ್ಷಾ ಅಲೋಕ್ ಜೊತೆ ಒಂದು ಮಾತನ್ನು ಸಹ ಆಡಲಿಲ್ಲ. ದೀಕ್ಷಾ ಕೋಣೆಯನ್ನು ದಾಟಿ ಬಂದು ತನ್ನ ಪರ್ಸನ್ನು ಹಾಸಿಗೆಯ ಮೇಲೆ ಎಸೆದು ಸೋಫಾ ಮೇಲೆ ಕುಳಿತು ತನ್ನ ಮುಖವನ್ನು ತನ್ನ ಕೈಗಳಲ್ಲಿ ಮರೆಮಾಡಿಕೊಂಡಳು. ಅವಳು ತುಂಬಾ ಅಳುತ್ತಿದ್ದಳು ಮತ್ತು ಅಲೋಕ್ ಮೇಲೆ ಕೋಪಗೊಂಡಿದ್ದಳು. ಅಲೋಕ್ನ ಇಲ್ಲಿಯವರೆಗಿನ ಕಾರ್ಯಗಳು ಸರಿಯಾಗಿದ್ದವು, ಆದರೆ ಇಂದು ಅವನು ಮಾಡಿದ್ದು ಅಸಹನೀಯವಾಗಿತ್ತು. ಸ್ವಲ್ಪ ಸಮಯದ ನಂತರ ಅಲೋಕ್ ಕೋಣೆಗೆ ಬಂದು ಕೋಪದಿಂದ ಹೇಳಿದ, ನಾನು ನಿನ್ಗೆ ಒಬ್ಬಂಟಿಯಾಗಿ ಹೊರಗೆ ಹೋಗ್ಬೇಡ ಅಂತ ಹೇಳಿದ್ದೆ ದೀಕ್ಷಾ, ನೀನು ಅದನ್ನ ಮೀರಿ ಹೋಗಿದ್ದೀಯಾ? ದೀಕ್ಷಾ ತಲೆ ಎತ್ತಿ ಅವನನ್ನು ನೋಡಿ ಅವನ ಮುಂದೆ ನಿಂತು, ನಾನು ಸಂತೋಷದಿಂದ ಹೋಗಿರ್ಲಿಲ್ಲ, ಅಪ್ಪನ ಕಾರಣ ನಾನು ಹೋದೆ ಎಂದಳು. ಅಲೋಕ್ ಕೋಪದಿಂದ, ಇರಬಹುದು, ಆದರೆ ನೀನು ಕಾಯಬಹುದಿತ್ತು ಎಂದ. ದೀಕ್ಷಾ ಜೋರಾದ ಧ್ವನಿಯಲ್ಲಿ, ಇರು ಅಲೋಕ್, ನಾನು ನನ್ನ ಅಪ್ಪನ ಬಗ್ಗೆ ಯೋಚಿಸ್ತಾ ಇಲ್ಲಿ ಸಾಯ್ತಿದ್ದೆ, ಮತ್ತೆ ನಾನು ನಿನಗೆ ತುಂಬ ಸಾರಿ ಕಾಲ್ ಟ್ರೈ ಮಾಡಿದೆ, ಆದರೆ ನೀನು ಒಂದು ಕಾಲನ್ನು ಕೂಡ ಪಿಕ್ ಮಾಡಿಲ್ಲ. ಈಗಿರುವಾಗ ನೀವು ಬರೋವರೆಗೂ ನಾನು ಹೇಗೆ ಕಾಯಲಿ ಎಂದಳು. ಅಲೋಕ್ ಕೂಡ ಅದೇ ಸ್ವರದಲ್ಲಿ, ಹೌದು, ನೀನು ಕಾಯಬೇಕಿತ್ತು ಎಂದ. ದೀಕ್ಷಾ ಅಳುತ್ತಾ ಹೇಳಿದಳು, ಅಲೋಕ್, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅವರು ನನ್ನ ತಂದೆ. ಇಂತಹ ಸಮಯದಲ್ಲೂ ನಾನು ನಿಮಗಾಗಿ ಕಾಯೋಕೆ ಸಾಧ್ಯ ಇಲ್ಲ. ಅಲೋಕ್, ನಿನಗಿದು ಯಾಕೆ ಅರ್ಥ ಆಗ್ತಾ ಇಲ್ಲ ಎಂದು ಕೂಗಿದನು. ಅವರೇನು ಸತ್ತಿರಲಿಲ್ಲ ಅಲ್ವಾ? ಕುಟುಕಿದನು. ದೀಕ್ಷಾ ಜೋರಾಗಿ ಅಲೋಕ್ ಎಂದಳು. ಪಟೀರೆಂದು ಅವನ ಕೆನ್ನೆಗೆ ಬಾರಿಸಿದ್ದಳು. ಆ ಶಬ್ದ ಇಡೀ ರೂಮಲ್ಲಿ ಪ್ರತಿಧ್ವನಿಸಿತ್ತು. ಅಲೋಕ್ ಮುಖ ಕೋಪದಲ್ಲಿ ಕೆಂಪಾಗಿತ್ತು. ಅವನು ದೀಕ್ಷಾಳನ್ನು ದುರುಗುಟ್ಟಿ ನೋಡಿದನು. ಅವಳು ಭಯದಿಂದ ಹಿಂದಕ್ಕೆ ಹೆಜ್ಜೆ ಇಟ್ಟಳು. ಅಲೋಕ್ನ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು. ಅವನ ಕೂದಲು ಕೆದರಿತ್ತು. ಅವನು ಕೋಪದಿಂದ ದೀಕ್ಷಳನ್ನು ದಿಟ್ಟಿಸಿದನು. ದೀಕ್ಷಾಗೆ ಅರ್ಥವಾಗುವ ಮೊದಲೇ ಅಲೋಕ್ ಮೇಜಿನ ಮೇಲಿದ್ದ ಹಣ್ಣಿನ ಬುಟ್ಟಿಯಿಂದ ಚಾಕುವನ್ನು ಎತ್ತಿಕೊಂಡು ದೀಕ್ಷಾಳನ್ನು ಗೋಡೆಗೆ ತಳ್ಳಿ ಅವಳ ಕುತ್ತಿಗೆಯ ಮೇಲೆ ಚಾಕುವನ್ನು ಇಟ್ಟನು. ಇದೆಲ್ಲವೂ ಎಷ್ಟು ಬೇಗನೆ ನಡೆಯಿತು ಎಂದರೆ ದೀಕ್ಷಾಳಿಗೆ ಏನೂ ಅರ್ಥವಾಗಲಿಲ್ಲ. ಅವಳು ಅಲೋಕ್ನನ್ನು ಆಶ್ಚರ್ಯ ಮತ್ತು ಭಯದಿಂದ ನೋಡುತ್ತಿದ್ದಳು. ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಅಲೋಕ್ ಕೋಪದಿಂದ, ನನ್ನ ಮೇಲೆ ಕೈ ಎತ್ತೋಕೆ ನಿನಗೆಷ್ಟು ಧೈರ್ಯ ಎಂದು ಕೂಗಿದ. ಅಲೋಕ್ನ ಈ ಕೃತ್ಯದಿಂದ ದೀಕ್ಷಾ ತುಂಬ ಭಯಭೀತಳಾದಳು. ತನ್ನ ಮುಂದೆ ಅಲೋಕ್ ಅಲ್ಲ, ಒಬ್ಬ ರಾಕ್ಷಸ ನಿಂತಿದ್ದಾನೆ ಎಂದು ಅವಳಿಗೆ ಅನಿಸಿತು. ನೀನೇನು ಮಾಡ್ತಾ ಇದೀಯಾ ಎಂದು ದೀಕ್ಷಾ ಭಯದಿಂದ ಹೇಳಿದಳು. ಅಲೋಕ್ ಮುಗುಳ್ನಗುತ್ತಾ ದೀಕ್ಷಾಳ ಮುಖದ ಮೇಲೆ ಚಾಕನ್ನು ಆಡಿಸುತ್ತಾ, ನನ್ನ ಮಾತನ್ನು ಕೇಳದೆ ಅವರಿಷ್ಟದಂತೆ ಇರುವವರನ್ನ ನಾನು ಸಾಯಿಸಿಬಿಡಬಲ್ಲೆ ಎಂದು ಹೇಳಿದ. ಅಲೋಕ್ ಮುಖದಲ್ಲಿ ಹುಚ್ಚುತನವಿತ್ತು ಮತ್ತು ಇದೆಲ್ಲವೂ ತನಗೆ ಸಾಮಾನ್ಯ ಎಂಬಂತೆ ಮಾತನಾಡುತ್ತಿದ್ದ. ಅಲೋಕ್ ಸ್ವಲ್ಪ ಕೆಳಗೆ ಬಾಗಿ ದೀಕ್ಷಾಳ ಕಿವಿಯಲ್ಲಿ ಪಿಸುಗುಟ್ಟಿದನು. ನೀನು ನನ್ನ ಮಾತನ್ನು ಕೇಳ್ದಿದ್ರೆ ನಾನು ಕೃತಿಯನ್ನು ಕೊಂದಂತೆ ನಿನ್ನನ್ನು ಕೂಡ ಸಾಯಿಸಿಬಿಡಬಲ್ಲೆ. ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ, ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ.
ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.